ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಭಾಗ 2ರ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ನಮಸ್ಕಾರ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸುವ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸದಾನಂದ, ನಿಮಗೆ ಈ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾ ಇರುವಂತಹ ವ್ಯಕ್ತಿ. ನಾನು ಕಳೆದ 3-4 ತರಗತಿಗಳಲ್ಲಿ ನಿಮಗೆ ಟೆನ್ಸ್ಗಳ ವಿಚಾರವನ್ನ ಕಲಿಸ್ತಾ ಬಂದಿದ್ದೆ. ಕಳೆದ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಗ್ಗೆ ನಾನು ನಿಮಗೆ ಸಾಕಷ್ಟು ವಿವರವನ್ನ ಕೊಟ್ಟಿದ್ದೆ. ಈ ತರಗತಿಯನ್ನ ನೀವೆಲ್ಲರೂ ಕೇಳಿದ್ದೀರಿ, ಹಾಗೆ ಅದರ ಮರುಪ್ರಸಾರವನ್ನು ಕೂಡ ಆಲಿಸುವುದರ ಮೂಲಕ ವಿಷಯವನ್ನ ಪೂರ್ಣವಾಗಿ ಗ್ರಹಿಸಿದ್ದೀರಿ. ಐ ಹೋಪ್ ಯು ಅಂಡರ್ಸ್ಟುಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿಚ್ ಐ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಮಕ್ಕಳೇ, ಇವತ್ತು ಈ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲಿಸಿಕೊಟ್ಟಂತ ವಿಷಯವನ್ನ ಇನ್ನಷ್ಟು ಮುಂದುವರಿಸ್ತೇನೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನುವ ಒಂದು ಟೆನ್ಸ್ ಏನಿದೆ ಅದು ಬಹಳ ಮುಖ್ಯವಾದಂತ ಟೆನ್ಸ್ ಆಗಿರುತ್ತೆ. ಈ ಟೆನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಿಮಗೆ ಇಂಗ್ಲಿಷ್ ಕೇಳುವಾಗ, ಇಂಗ್ಲಿಷ್ ಓದುವಾಗ, ಹಾಗೆ ಮಾತನಾಡುವ ಸಂದರ್ಭ ಬಂದ್ರೆ, ಬರೆಯುವ ಸಂದರ್ಭ ಬಂದ್ರೆ ಸಾಕಷ್ಟು ಟೆನ್ಸ್ ಆಗುವ ಸಂಭವ ಬಂದ್ಬಿಡುತ್ತೆ. ಈ ಟೆನ್ಸ್ ಅಂದ್ರೆ ಒತ್ತಡಕ್ಕೊಳಗಾಗೋದು ಅನ್ನೋ ಅರ್ಥನೂ ಕೂಡ ಕೊಡುತ್ತೆ. ಆದ್ರೆ ಈ ಟೆನ್ಸ್ ಅನ್ನುವ ಪದವನ್ನ ನಾವಿಲ್ಲಿ ಬಳಸ್ತಾ ಇರೋದು ಕಾಲ ಸೂಚಕ ವಾಕ್ಯ ಆಗಿ ಮಾತ್ರ. ಹಾಗಾಗಿ ಮಕ್ಕಳೇ, ಈ ಟೆನ್ಸ್ ಅನ್ನುವುದು ಏನಿದೆ, ಈ ಟೆನ್ಸ್ ಸಿಸ್ಟಮ್, ಕಾಲ ಸೂಚಕ ವ್ಯವಸ್ಥೆ ಏನಿದೆ, ಅದು ನಮಗೆ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಮನುಷ್ಯ ಏನೇ ಹೇಳಬೇಕಾದ್ರೂ, ಇನ್ನೊಬ್ರು ಏನನ್ನಾದ್ರೂ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತನಿಗೆ ಕಾಲದ ಜ್ಞಾನ ಬಹಳ ಮುಖ್ಯ ಆಗತ್ತೆ. ಈ ಕಾಲದ ಜ್ಞಾನ ಇಲ್ಲದೆ ಹೋದ್ರೆ, ಆ ಟೈಮ್ ನಾಲೆಡ್ಜ್, ಸೆನ್ಸ್ ಆಫ್ ಟೈಮ್ ಅನ್ನೋದು ನಮ್ಮಲ್ಲಿ ಇಲ್ಲದೆ ಹೋದಾಗ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗದೆ ಇರುವ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಈ ಟೆನ್ಸಸ್ ಅನ್ನ ನಾನು ಕಳೆದ 12 ತರಗತಿಗಳಿಂದ ನಿಮಗೆ ವಿವರವಾಗಿ ವಿವರಿಸ್ತಾ ಬಂದಿದ್ದೇನೆ. ನೀವು ಆ ಎಲ್ಲ ತರಗತಿಗಳನ್ನ ಗಮನ ಇಟ್ಟು ಕೇಳಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ತರಗತಿಯಲ್ಲಿ ನಾನು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಕೆಲವು ಬಳಕೆಗಳ ವಿಚಾರವನ್ನ ಹೇಳ್ಕೊಡ್ತೇನೆ. ನಾನು ಮೊದಲಿನಿಂದಲೂ ಟೆನ್ಸಸ್ ಅನ್ನ ಕಲಿಸ್ಬೇಕಾದ್ರೆ ಒಂದು ವಿಷಯವನ್ನ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ, ಅದನ್ನ ಮತ್ತೆ ನಿಮಗೆ ನೆನಪಿಸ್ತೇನೆ. ಇಂಗ್ಲಿಶಿನ ಟೆನ್ಸ್ ಸಿಸ್ಟಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ಹಂತದಲ್ಲಿ ನಿಮಗೆ ಜ್ಞಾನ ಬೇಕಾಗತ್ತೆ, 2 ಹಂತದ ನಾಲೆಡ್ಜ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಒಂದು ಟೆನ್ಸಿನ ಸ್ಟ್ರಕ್ಚರ್, ಅದರ ರಚನೆ ಹೇಗಿರುತ್ತೆ ಅನ್ನೋದು ಒಂದು ಭಾಗ. ಇನ್ನೊಂದು ಅದರ ಬಳಕೆ ಅಥವಾ ಅದರ ಫಂಕ್ಷನ್, ಅದು ಯಾವ ರೀತಿಯ ಕಾರ್ಯವನ್ನ, ಕೆಲಸವನ್ನ ನಿರ್ವಹಿಸುತ್ತೆ ಅನ್ನುವ ಜ್ಞಾನ ನಮಗೆ ಮುಖ್ಯ ಆಗತ್ತೆ. ಹೀಗೆ ಒಂದು ಟೆನ್ಸಿನ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ
ಅದು ನಮ್ಮ ಜ್ಞಾನವಾದ್ರೆ ಆಗ ನಾವು ಆ ಟೆನ್ಸ್ ಅನ್ನ ಬಳಸೋದಿಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಅದರಲ್ಲಿ ಪರಿಣತಿ ಬರುತ್ತೆ. ಹಾಗೆ ಭಾಷೆಯ ಬಳಕೆಯಲ್ಲಿ ನಿರರ್ಗಳತೆ ನಮ್ಮಲ್ಲಿ ಸಾಧ್ಯ ಆಗತ್ತೆ. ನಾನು ಕಳೆದ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಗ್ಗೆ ಹೇಳ್ತಾ ಅದರ ಸ್ಟ್ರಕ್ಚರ್ ಹೀಗಿರುತ್ತೆ ಅಂತ ಹೇಳಿದ್ದೆ. ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್, ಇದು ಅದರ ಪಾಸಿಟಿವ್ ಸೆಂಟೆನ್ಸ್ ನ ಸ್ಟ್ರಕ್ಚರ್. ಪಾಸಿಟಿವ್ ಅಂದ್ರೆ ಇರೋದನ್ನ ಇರುವ ಹಾಗೆ ಹೇಳುವಂತದ್ದು. ಉದಾಹರಣೆಗೆ ಐ ಸ್ಪೀಕ್ ಇಂಗ್ಲಿಷ್. ಐ ಅನ್ನೋದು ಸಬ್ಜೆಕ್ಟ್ ಆಗತ್ತೆ, ಸ್ಪೀಕ್ ಅನ್ನೋದು ಪ್ರೆಸೆಂಟ್ ವರ್ಬ್ ಆಗತ್ತೆ. ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಸರಿ. ಆದ್ರೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನುವ ಇನ್ನೊಂದು ಭಾಗ ಇದೆಯಲ್ಲ, ಈ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಹೇಳಿದ್ರೆ ನಾವು ವಾಕ್ಯಗಳನ್ನ ಸರಿಯಾಗಿ ರಚಿಸಕ್ಕೆ ಆಗೋದಿಲ್ಲ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅದರ ಪಾಸಿಟಿವ್ ವಾಕ್ಯದ ರಚನೆಯಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಇಂಗ್ಲಿಷ್ ನ ಒಟ್ಟು 12 ಟೆನ್ಸ್ ಗಳ ವ್ಯವಸ್ಥೆ ಏನಿದೆ, 12 ಟೆನ್ಸ್ ಸಿಸ್ಟಮ್ ಏನಿದೆ, ಇದರಲ್ಲಿ 2 ಟೆನ್ಸ್ ಗಳಲ್ಲಿ ಮಾತ್ರ ಪಾಸಿಟಿವ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಯಾಕೆ ಸರ್ ಇರೋದಿಲ್ಲ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ಅದು ಇಂಗ್ಲಿಷ್ ಭಾಷೆಯ ವ್ಯವಸ್ಥೆ ಹೀಗೆ ನಿರ್ಮಾಣ ಆಗಿದೆ. ಇಂಗ್ಲಿಷ್ ಭಾಷೆಯ ಮೂಲ ಮಾತನಾಡುವವರು, ಭಾಷಿಕರು, ಮಾತೃಭಾಷೆಯಾಗಿ ಬಳಸುವಂತವರು ಈ ತರದ ಒಂದು ವ್ಯವಸ್ಥೆಯನ್ನ ನಿಭಾಯಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನಾವು ಆ ಭಾಷೆಯನ್ನ 2ನೇ ಭಾಷೆಯಾಗಿ ಬಳಸುವಂತವರು ಅದನ್ನ, ಆ ನಿಯಮಗಳನ್ನ ಅನುಸರಿಸಬೇಕು. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್, ಈ 2 ಟೆನ್ಸ್ ಗಳ ಪಾಸಿಟಿವ್ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಆದ್ರೆ ಈ ಟೆನ್ಸ್ ಗಳನ್ನ ನೆಗೆಟಿವ್ ಸೆಂಟೆನ್ಸ್ ಆಗಿ ನಾವು ಫ್ರೇಮ್ ಮಾಡ್ಬೇಕಾದ್ರೆ, ಹಾಗೆ ಕ್ವಶನ್ ಸೆಂಟೆನ್ಸ್ ಆಗಿ ನಾವು ಫ್ರೇಮ್ ಮಾಡ್ಬೇಕಾದ್ರೆ, ಅಂದ್ರೆ ರಚನೆ ಮಾಡ್ಬೇಕಾದ್ರೆ, ಬಳಸಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ನ ಅನಿವಾರ್ಯತೆ ಇದೆ ಅಂತ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ನೀವು ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಯಾಕೆ ಇಂಗ್ಲಿಷ್ ನ ವಾಕ್ಯ ರಚನೆಯಲ್ಲಿ ಹೆಲ್ಪಿಂಗ್ ವರ್ಬ್ ಅಗತ್ಯ ಮತ್ತೆ ಅನಿವಾರ್ಯ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯ ನಿಯಮದ ದೃಷ್ಟಿಯಿಂದ ನೋಡಿದಾಗ ಇಂಗ್ಲಿಷ್ ಭಾಷೆಯಲ್ಲಿ ಕ್ರಿಯೆಯನ್ನ ಸೂಚಿಸುವ ಪದಗಳನ್ನ ನಾವೇನ್ ಬಳಸ್ಕೊಳ್ತೇವೆ, ಆಕ್ಷನ್ ಇಂಡಿಕೇಟಿಂಗ್ ವರ್ಬ್ಸ್, ಕ್ರಿಯಾಪದಗಳು, ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳು ಏನಿದಾವೆ ಅವು ತಾವಾಗಿಯೇ ನೆಗೆಟಿವ್, ನಕಾರಾತ್ಮಕ ಅರ್ಥವನ್ನ ಕೊಡುವುದಿಲ್ಲ. ನೋಡಿ, ನಾನು ಈಗ ತಾನೇ ಬಳಸ್ದೆ ಕೊಡುವುದಿಲ್ಲ. ಅದರ ಸಕಾರಾತ್ಮಕ ಪದ ಹೇಗಿರುತ್ತೆ, ಕೊಡುತ್ತದೆ. ಈ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಬಳಕೆಯನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೋಗು, ಹೋಗೋದಿಲ್ಲ. ಮಾತಾಡು, ಮಾತನಾಡುವುದಿಲ್ಲ. ಹೀಗೆ ನಾವು ಮಾತಾಡ್ತೇವೆ ಅಲ್ವಾ? ಆದ್ರೆ ಇಂಗ್ಲಿಷ್ ನಲ್ಲಿ ಸ್ಪೀಕ್ ನಾಟ್ ಅಂತನೋ, ಸ್ಪೀಕ್ ನೋ ಅಂತನೋ, ಗೋ ನಾಟ್ ಅಂತನೋ, ಗೋ ನೋ ಅಂತನೋ ಹೇಳಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಡು ನಾಟ್ ಗೋ, ಡು ನಾಟ್ ಸ್ಪೀಕ್, ಈ ರೀತಿಯಾಗಿ ಡು ಅನ್ನುವ ಇನ್ನೊಂದು ಪದವನ್ನ ತೆಗೆದುಕೊಂಡು ನಾವು ಆ ಸಹಾಯವನ್ನ ತೆಗೆದುಕೊಂಡು ನಾವು ಆ ವಾಕ್ಯವನ್ನ ನಕಾರಾತ್ಮಕ ಅರ್ಥವಾಗಿ ಅಥವಾ ಆ ಕ್ರಿಯಾಪದವನ್ನ ನಕಾರಾತ್ಮಕ ಅರ್ಥ ನೀಡುವ ಪದವಾಗಿ ಬಳಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗತ್ತೆ. ಅಥವಾ ನಾವು ಆ ರೀತಿಯ ದಾರಿ ನಮಗೆ ಇಂಗ್ಲಿಷ್ ನ ನಿಯಮದ ದೃಷ್ಟಿಯಿಂದ ಅನಿವಾರ್ಯ. ಹಾಗಾಗಿ ಯಾವುದೇ ಟೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಬರುವ ಹೆಲ್ಪಿಂಗ್ ವರ್ಬ್ ಯಾವುದು ಮತ್ತೆ ಮೇನ್ ವರ್ಬ್ ಯಾವುದು ಅನ್ನುವ ನಾಲೆಡ್ಜ್ ನಿಮ್ಗೆ ಇರಬೇಕು, ಆ ಜ್ಞಾನ ಇರಬೇಕು. ಯಾಕಂದ್ರೆ ಇಂಗ್ಲಿಷ್ ನ ಟೆನ್ಸ್ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಟೆನ್ಸಿಗೂ ಅದರದೇ ಆದಂತಹ ಹೆಲ್ಪಿಂಗ್ ವರ್ಬ್ ಮತ್ತೆ ಅದರದೇ ಆದಂತಹ ಮೇನ್ ವರ್ಬ್ ಫಿಕ್ಸ್ ಆಗಿರುತ್ತೆ. ನಿರ್ದಿಷ್ಟವಾದಂತಹ ಹೆಲ್ಪಿಂಗ್ ವರ್ಬ್ ಮತ್ತು ನಿರ್ದಿಷ್ಟವಾದಂತಹ ಮೇನ್ ವರ್ಬ್ ಅನ್ನ ಬಳಕೆ ಮಾಡ್ಲಾಗತ್ತೆ. ಇದನ್ನ ನೀವು ಮತ್ತೆ ಮತ್ತೆ ನೆನ್ಪಿಟ್ಕೊಳ್ಬೇಕು. ನಾನು ಪದೇ ಪದೇ ಇದನ್ನ ಹೇಳ್ತಾನೆ ಬರ್ತಾ ಇದ್ದೀನಿ, ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ಅಂಶ. ಹಾಗಾಗಿ ನೀವು ಇದನ್ನ ಪದೇ ಪದೇ ನೆನಪು ಮಾಡ್ಕೊಳ್ಬೇಕು. ನೀವು ನೆನಪು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ನಿಮಗೆ ಹೇಳ್ತಾ ಬಂದಿದ್ದೇನೆ, ಮತ್ತೆ ಮುಂದೆಯೂ ಸಹ ನಾನು ನಿಮಗೆ ಹೇಳ್ತೇನೆ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನೀವು ನೆಗೆಟಿವ್ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ ಅದು ಹೀಗಿರುತ್ತೆ: ಸಬ್ಜೆಕ್ಟ್ ಪ್ಲಸ್ ಡೂ ಡಸ್ ಪ್ಲಸ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್.
ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಡಸ್ ಅನ್ನ ಬಳಸ್ಕೊಳ್ತೀವಿ. ಉಳಿದ ಸಬ್ಜೆಕ್ಟ್ ಗಳು ಬಂದಾಗ ನಾವು ಡೂ ಪದವನ್ನ ನಾವು ಬಳಕೆ ಮಾಡ್ತೇವೆ. ಹಾಗಿದ್ರೆ ಇನ್ನೇನು ವ್ಯತ್ಯಾಸ ಇರುತ್ತೆ? ಇನ್ನೊಂದು ಸಣ್ಣ ವ್ಯತ್ಯಾಸ ಇರುತ್ತೆ. ಅದನ್ನ ಮತ್ತೆ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಏನಂತ ಹೇಳಿದ್ರೆ, ಪಾಸಿಟಿವ್ ವಾಕ್ಯದಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ವರ್ಬ್ ಪ್ಲೂರಲ್ ಆಗತ್ತೆ. ಹೇಗೆ ಪ್ಲೂರಲ್ ಆಗತ್ತೆ ನೋಡಿ. ಐ ರೈಟ್ ಎ ಲೆಟರ್, ವಿ ರೈಟ್ ಎ ಲೆಟರ್, ಯು ರೈಟ್ ಎ ಲೆಟರ್, ದೇ ರೈಟ್ ಎ ಲೆಟರ್. ಆದ್ರೆ she writes a letter, he writes a letter, Manju writes a letter, Jyoti writes a letter. ಇದನ್ನ ನೆಗೆಟಿವ್ ಮಾಡೋದಾದ್ರೆ, I do not write a letter, we do not write a letter, Jyoti does not write a letter, Manju does not write a letter. ಏನು ವಿಶೇಷ ಗಮನಿಸಿದ್ರಿ ಇಲ್ಲಿ? ಜ್ಯೋತಿ ರೈಟ್ಸ್ ಅಂತ ಇದ್ದದ್ದು ಜ್ಯೋತಿ ಡಸ್ ನಾಟ್ ರೈಟ್ ಅಂತ ಆಗತ್ತೆ. ಹಾಗಾಗಿ ನೀವು ಗಮನಿಸಬೇಕಾಗಿರುವಂತ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಪಾಸಿಟಿವ್ ವಾಕ್ಯದಲ್ಲಿ, ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಪಾಸಿಟಿವ್ ವಾಕ್ಯದಲ್ಲಿ ವರ್ಬ್ ಪ್ಲೂರಲ್ ಆಗತ್ತೆ. ಆದ್ರೆ ನೀವು ಅದನ್ನ ನೆಗೆಟಿವ್ ಮತ್ತೆ ಕ್ವಶನ್ ಮಾಡ್ಲಿಕ್ಕೆ ಹೋದಾಗ ವರ್ಬ್ ಏನಾಗತ್ತೆ? ಸಿಂಗ್ಯುಲರ್ ಆಗತ್ತೆ. ಯಾಕೆ ಸಾರ್ ಆಗ್ಬೇಕು, ಯಾಕೆ ಸಾರ್ ಆಗ್ಬೇಕು ಅನ್ನೋ ಪ್ರಶ್ನೆ ನಿಮಗೆ ಬಂದಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ನ ನಿಯಮ ಹಾಗಿದೆ. ಹಾಗಾಗಿ ನಾವು ಅದನ್ನ ಸಿಂಗ್ಯುಲರ್ ಮಾಡ್ಕೊಳ್ಬೇಕು. ಆ ನಿಯಮವನ್ನ ನಾವು ಅನುಸರಿಸಬೇಕು. ಇದು ನಿಮ್ಮ ನೆನಪಲ್ಲಿ ಇರ್ಲಿ. ಹಾಗಿದ್ರೆ ಈ ಟೆನ್ಸ್ ಅನ್ನ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೇವೆ? ಈ ಪ್ರಶ್ನೆಯನ್ನು ಕೂಡ ನೀವು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವೇನಾದ್ರೂ ಹೇಳಿದ್ರೆ ಅದು ಪಾಸ್ಟ್ ಅಲ್ಲಿ ಹಾಗೆ ಫ್ಯೂಚರ್ ಅಲ್ಲೂ ಅನ್ವಯ ಆಗತ್ತೆ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಹಾಗಾಗಿ ಈ ಟೆನ್ಸ್ ಅನ್ನ ಯೂನಿವರ್ಸಲ್ ಟೆನ್ಸ್ ಅಂತಾನೂ ಕೂಡ ಕರೆಯುವಂತ ಒಂದು ಅಭ್ಯಾಸ ಇದೆ. ಯಾಕೆ ಇದನ್ನ ಯೂನಿವರ್ಸಲ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೆಲ್ಲ ಜಗತ್ತಿನಾದ್ಯಂತ ವಿಶ್ವದ ಎಲ್ಲೆಡೆಯೂ ಸಂಭವಿಸ್ತಾ ಇರುತ್ತೋ, ಸಾಮಾನ್ಯವಾಗಿ ಘಟಿಸುತ್ತೋ, ಸಾಮಾನ್ಯವಾಗಿ ನಡೀತಾ ಇರುತ್ತೋ, ನಡೆದಿರುತ್ತೋ ಅಂತ ಕ್ರಿಯೆಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಲಾಗತ್ತೆ. ಈಗ ಒಂದು ಉದಾಹರಣೆಯನ್ನ ಹೇಳ್ತೇನೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ನೀವು ಈ ಭೂಮಿಯ ಯಾವ ಭಾಗಕ್ಕೆ ಹೋಗಿ ನೋಡಿದ್ರು ಸಹ ನೀವು ಸೂರ್ಯನ ಉದಯವನ್ನು ಪೂರ್ವ ದಿಕ್ಕಿನಲ್ಲಿ ಆಗೋದನ್ನ ಕಾಣ್ತೀರಿ, ಮತ್ತೆ ಸೂರ್ಯ ಅಸ್ತಮಿಸೋದು ಪಶ್ಚಿಮ ದಿಕ್ಕಿನಲ್ಲೇ ಆಗಿರುತ್ತೆ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಹಾಗೆ ದ ಸನ್ ಗಿವ್ಸ್ ಲೈಟ್ ಟು ಅಸ್. ಸೂರ್ಯ ನಮಗೆ ಬೆಳಕನ್ನ ನೀಡ್ತಾನೆ. ಇದು ಕೂಡ ಸಾರ್ವಕಾಲಿಕವಾಗಿ ನಾವು ಇರುವಂತದನ್ನ ಹೇಳುವಂತದ್ದು. ಹಾಗಾಗಿ ಇದನ್ನ ಯೂನಿವರ್ಸಲ್ ಟೆನ್ಸ್ ಅಂತ ಹೇಳ್ತಾರೆ. ಹಾಗೆ ನೀವೇನು ಗಾದೆಗಳನ್ನ ಕೇಳಿದಿರಿ, ಪ್ರಾವರ್ಬ್ಸ್ ಅಂತ ನಾವೇನ್ ಹೇಳ್ತೇವೆ, ಪ್ರಾವರ್ಬ್ಸ್ ಗಳು ಕೂಡ ಸಾಮಾನ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವಾಗ್ಲೂ ಸಂಭವಿಸುವಂತದನ್ನ ಹೇಳುವಂತದ್ದು. ಗಾದೆಗಳು ಕೂಡ ಸಾಮಾನ್ಯವಾಗಿ ಸಂಭವಿಸುವಂತಹ ಎಲ್ಲಾ ಸಂದರ್ಭದಲ್ಲೂ ಅನ್ವಯ ಆಗತ್ತೆ, ಅಥವಾ ಇಂಥ ನಿರ್ದಿಷ್ಟ ಸಮಯದಲ್ಲಿ ಅನ್ವಯ ಆಗತ್ತೆ ಅನ್ನುವುದನ್ನ ಹೇಳುವಂತ ವಾಕ್ಯಗಳಾಗಿರ್ತವೆ. ಪ್ರಾವರ್ಬ್ ಅಂತ ಹೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಈಗ ಉದಾಹರಣೆಗೆ, ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಹೊಳೆಯುವುದೆಲ್ಲ ಚಿನ್ನ ಅಲ್ಲ ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿ ಏನ್ ಬರ್ತಾ ಇದೆ? ಗ್ಲಿಟರ್ಸ್ ಅನ್ನುವಂತ ಪದ ಬಳಕೆ ಆಗ್ತಾ ಇದೆ. ಹಾಗೆ ನೀವು ಇನ್ನೊಂದು ಗಾದೆಯನ್ನ, ಪ್ರಾವರ್ಬ್ ಅನ್ನ ಕೇಳಿರ್ಬೋದು. ಎಂಟಿ ಪಾಟ್ಸ್ ಮೇಕ್ ನಾಯ್ಸ್. ಎಂಟಿ ಪಾಟ್ಸ್ ಮೇಕ್ ನಾಯ್ಸ್. ಸೊ ಎಂಟಿ ಪಾಟ್, ಖಾಲಿ ಬಿಂದಿಗೆ ಸಾಕಷ್ಟು ಗಲಾಟೆ ಮಾಡುತ್ತೆ. ಸೊ ಎಂಟಿ ಪಾಟ್ಸ್ ಮೇಕ್ ನಾಯ್ಸ್. ನೀವು ಎಂಟಿ ಪಾಟ್ ಮೇಕ್ಸ್ ನಾಯ್ಸ್, ಎಂಟಿ ಪಾಟ್ಸ್ ಮೇಕ್ ನಾಯ್ಸ್. ನೋಡಿ, ಪಾಟ್ಸ್ ಅಂತ ಹೇಳಿದಾಗ ಮೇಕ್ ಆಯ್ತು, ಪಾಟ್ ಅಂತ ಹೇಳಿದಾಗ ಮೇಕ್. ಈ ಎಂಟಿ ಪಾಟ್ಸ್ ಮೇಕ್ ಆಯ್ತು,
ಎಂಟಿ ಪಾಟ್ ಬಂದಾಗ ಮೇಕ್ಸ್ ಆಗತ್ತೆ. ಸೊ ಈ ರೀತಿಯ ಗಾದೆಗಳೇನಿದಾವೆ, ನೀವೊಂದು ಗಾದೆಗಳ ಮೇಲೆ ಒಂದು ಗಾದೆಯನ್ನ ನೀವು ಕೇಳಿರ್ಬೋದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳಿ. ಹಾಗಾಗಿ ಈ ಗಾದೆಗಳು, ಪ್ರಾವರ್ಬ್ಗಳೇನಿದಾವಲ್ಲ, ಆ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರತ್ವೆ. ಸೊ ಯಾವುದೆಲ್ಲ ಎಲ್ಲಾ ಸಂದರ್ಭಗಳಲ್ಲೂ ಅನ್ವಯ ಆಗುವಂತಹ ಸಾರ್ವಕಾಲಿಕ ಸತ್ಯಗಳು ಅಂತ ಏನಿರ್ತವೆ ಅಂತವನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವ್ಯಕ್ತಪಡಿಸ್ತೇವೆ. ಇದು ಒಂದು ಫಂಕ್ಷನ್. ಇದು ನಿಮ್ ನೆನಪಲ್ಲಿರ್ಬೇಕು, ಮತ್ತೆ ಇದನ್ನ ನೀವು ಒಂದು ನಿಮ್ಮ ಪುಸ್ತಕದಲ್ಲಿ ಒಂದ್ ಕಡೆ ಗುರ್ತು ಹಾಕೊಳ್ಬೇಕು. ಯಾಕಂದ್ರೆ ಟೆನ್ಸಸ್ ಅನ್ನ ಕಲಿಯೋದು ಅಂತ ಹೇಳಿದ್ರೆ ಅದರ ಸ್ಟ್ರಕ್ಚರ್ ಮತ್ತು ಅದರ ಫಂಕ್ಷನ್ ಎರಡು ಬಹಳ ಮುಖ್ಯ ಆಗತ್ತೆ. ನಂತರ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹ್ಯಾಬಿಚುವಲ್ ಟೆನ್ಸ್ ಅಂತ ಕೂಡ ಕರೀತಾರೆ. ಹ್ಯಾಬಿಚುವಲ್ ಅಂದ್ರೆ ಅಭ್ಯಾಸ ಬಲದಿಂದ ನಡೆಯುವಂತಹ ಕ್ರಿಯೆಗಳೇನಿರುತ್ತೆ, ಅಭ್ಯಾಸದ ಕಾರಣದಿಂದ ಘಟಿಸುವಂತಹ ಕ್ರಿಯೆಗಳೇನಿರುತ್ತೆ, ಅದನ್ನೂ ಸಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೇವೆ ಅಂತ ಹೇಳಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಹ್ಯಾಬಿಚುವಲ್ ಭಾಗ ಅಂದ್ರೆ ಹ್ಯಾಬಿಟ್ಟಿನ ಕಾರಣದಿಂದ, ಅಭ್ಯಾಸದ ಕಾರಣದಿಂದ ನಡೆಯುವಂತ ಕ್ರಿಯೆಗಳನ್ನ ಉದಾಹರಣೆಯಾಗಿ ಹೇಗೆ ನೋಡಬಹುದು ಅಂತ ಹೇಳಿದ್ರೆ, ನೋಡಿ, ಒಂದು ವಾಕ್ಯವನ್ನ ನಾನೀಗ ನೀಡ್ತೇನೆ. ಐ ಲೈಕ್ ಕಾಫಿ. ನಾನು ಕಾಫಿಯನ್ನ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಐ ಲೈಕ್ ಕಾಫಿ ಅಂತ ಹೇಳಿದಾಗ, ಕಾಫಿ ನನಗೆ ಇವತ್ತು ಇಷ್ಟ ಇದೆ, ನಾಳೆನೂ ಇಷ್ಟ ಇರುತ್ತೆ, ಮತ್ತೆ ನಿನ್ನೆಯೂ ಇಷ್ಟ ಇತ್ತು. ಸೊ ಐ ಲೈಕ್ ಕಾಫಿ ಅಂತ ಹೇಳಿದ್ರೆ, ಕಾಫಿ ನನಗೆ ಇಷ್ಟ ಅನ್ನುವ ಆ ಭಾಗ ಏನಿದೆಯಲ್ಲ, ಅದು ಇವತ್ತಿಗಷ್ಟೇ ಸತ್ಯ ಅಲ್ಲ, ನಾಳೆಗೂ ಕೂಡ. ಮತ್ತೆ ಕಾಫಿಯನ್ನ ಇಷ್ಟಪಡುವುದು ಅಥವಾ ಕಾಫಿಯನ್ನ ಕುಡಿಯೋದು ನನ್ನ ಹ್ಯಾಬಿಟ್, ನನ್ನ ಅಭ್ಯಾಸ ಆಗಿದೆ ಅಂತ ಹೇಳಿ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಐ ಹ್ಯಾವ್ ಕಾಫಿ ಇನ್ ದ ಮಾರ್ನಿಂಗ್. ಬೆಳಗಿನ ಹೊತ್ತು ನಾನು ಕಾಫಿಯನ್ನ ಕುಡಿತೇನೆ. ಐ ಹ್ಯಾವ್ ಕಾಫಿ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಎದ್ದು ನಾನು ಕಾಫಿ ಕುಡಿಯುವಂತ ಅಭ್ಯಾಸವನ್ನ ಹೊಂದಿದ್ದೇನೆ. ಐ ಹ್ಯಾವ್ ಕಾಫಿ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೇನೆ. ಹಾಗೆ ನೀವು ಪ್ರತಿದಿನ ಶಾಲೆಗೆ ಒಂದು ನಿರ್ದಿಷ್ಟ ಸಮಯಕ್ಕೆ ಹೋಗುವಂತ ಅಭ್ಯಾಸವನ್ನ ಇಟ್ಕೊಂಡಿರ್ತೀರಿ. ಅದು ಶಾಲೆಯ ಟೈಮ್ ಟೇಬಲ್ ನ ಕಾರಣಕ್ಕಿರ್ಬೋದು, ಅಥವಾ ನಿಮ್ಮ ಅನುಕೂಲದ ಕಾರಣಕ್ಕಿರ್ಬೋದು, ಅಥವಾ ನಿಮ್ಮ ಮನೆಯ ಬಳಿ ನಿಮ್ಮ ಊರಿಗೆ ಬರುವ ಬಸ್ಸಿನ ಸೌಲಭ್ಯದ, ಬಸ್ಸಿನ ವೇಳಾಪಟ್ಟಿ, ಟೈಮ್ ಟೇಬಲ್ ನ ಕಾರಣದಿಂದನೂ ಕೂಡ ನೀವೊಂದು ಅಭ್ಯಾಸವನ್ನ ರೂಢಿಸ್ಕೊಂಡಿರ್ತೀರಿ. ಸೊ ಅಂತ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ನೀವು ಶಾಲೆಗೆ ಪ್ರತಿದಿನ 9 ಗಂಟೆಗೆ ಹೋಗ್ತೀರಿ ಅಂತ ಆದ್ರೆ, ಐ ಗೋ ಟು ಸ್ಕೂಲ್ ಅಟ್ 9 o'clock ಅಥವಾ ಐ ರೀಚ್ ಮೈ ಸ್ಕೂಲ್ ಅಟ್ 9 o'clock. ನಾನು 9 ಗಂಟೆಗೆ ನನ್ನ ಶಾಲೆಯನ್ನ ತಲುಪ್ತೇನೆ. ನೀವು ಐ ರೀಚ್ ಮೈ ಸ್ಕೂಲ್, ಐ ಗೋ ಟು ಸ್ಕೂಲ್, ಐ ಲೀವ್ ಮೈ ಸ್ಕೂಲ್ ಅಟ್ 4 o'clock ಇನ್ ದ ಈವ್ನಿಂಗ್, ಈ ರೀತಿಯ ವಾಕ್ಯಗಳನ್ನ ನೀವು ಹೇಳಿದಾಗ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆನೂ ನೀವು 4 ಗಂಟೆಗೆ ಶಾಲೆಯಿಂದ ಹೊರಟಿದ್ರಿ, ನಿನ್ನೆನೂ ಕೂಡ 9 ಗಂಟೆಗೆ ನೀವು ಶಾಲೆಯನ್ನ ತಲುಪಿದ್ರಿ, ಇವತ್ತು ಕೂಡ ಹಾಗೆ ಮಾಡಿದ್ದೀರಿ, ನಾಳೆನೂ ಕೂಡ ಹಾಗೆ ಮಾಡ್ತೀರಿ. ಯಾಕಂದ್ರೆ ಅದು ನಿಮ್ಮ ದಿನನಿತ್ಯದ ಅಭ್ಯಾಸ. ಈ ಅಭ್ಯಾಸ ಅಂತ ಹೇಳಿದಾಗ ನೋಡಿ, ಐ ಗೆಟ್ ಅಪ್ ಅಟ್ 5 ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೇನೆ. ಐ ಸ್ಲೀಪ್ 10 ನೈಟ್. ರಾತ್ರಿ 10 ಗಂಟೆಗೆ ನಾನು ಮಲಗ್ತೇನೆ. ಸೊ ಈ ರೀತಿಯ ಅಭ್ಯಾಸಗಳೇನಿರುತ್ತೆ ಅದು ಕೇವಲ ಒಂದು ದಿನ ಅಥವಾ ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಮಾತ್ರ ಸತ್ಯ ಅಥವಾ ಸರಿ ಇರುತ್ತೆ, ಉಳಿದ ಸಂದರ್ಭದಲ್ಲಿ ಅದು ಸರಿ ಇಲ್ಲ ಅಥವಾ ಸತ್ಯ ಇಲ್ಲ ಅಂತ ಹೇಳಿ ಏನು ಅಲ್ಲ. ಸೊ ಹೀಗೆ ಯಾವುದೆಲ್ಲ ಅಭ್ಯಾಸದ ಕಾರಣದಿಂದ ನಮ್ಮಲ್ಲಿ ನಡೀತಾ ಇರುವಂತ ಕ್ರಿಯೆಗಳಿರುತ್ತೋ ಅಂತದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಹಾಗೆ ನಮ್ಮ ಕೌಶಲ್ಯಗಳು, ನಮಗೆ ಗೊತ್ತಿರುವಂತ ವಿದ್ಯೆ, ನಮಗೆ ಗೊತ್ತಿರುವಂತ ಜ್ಞಾನ, ಈ ತರದ ಅಂಶಗಳನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೇವೆ. ಈಗ ಉದಾಹರಣೆಗೆ, ಐ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಅನ್ನ ಮಾತಾಡ್ತೇನೆ. ಐ ಸ್ಪೀಕ್ ಕನ್ನಡ. ಐ ಸ್ಪೀಕ್ ಹಿಂದಿ. ನಾನು ಈ 3 ಭಾಷೆಗಳನ್ನ ಮಾತಾಡ್ತೇನೆ ಅಂತ ಹೇಳಿದಾಗ ಅದು ಇವತ್ತಿಗೆ ಮಾತ್ರ ಮಾತಾಡ್ತೇನೆ ಅಂತ ಅಲ್ಲ, ಅಥವಾ ನೆನ್ನೆಗೆ ಮಾತ್ರ ಮಾತಾಡ್ದೆ ಅಂತ ಅಲ್ಲ. ಸೊ ಅದು ನಿನ್ನೆ, ಇವತ್ತು ಮತ್ತೆ ನಾಳೆ, ಅಂದ್ರೆ ಭೂತಕಾಲದಲ್ಲೂ ಅದು ಅನ್ವಯ ಆಗಿರುತ್ತೆ, ವರ್ತಮಾನದಲ್ಲೂ ಅನ್ವಯ ಆಗತ್ತೆ, ಹಾಗೆ ಭವಿಷ್ಯದಲ್ಲೂ ಕೂಡ ಅದು ಅನ್ವಯ ಆಗತ್ತೆ. ಹಾಗಾಗಿ
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದೇ ಕ್ರಿಯೆಗಳನ್ನ ನಾವು ಹೇಳಬೇಕಾದ್ರೆ ಆ ಕ್ರಿಯೆಗಳು ವರ್ತಮಾನದಲ್ಲಿಯೂ ಇರುವಂತಹವು ಅಥವಾ ನಡೆಯುವಂತಹವು, ಭೂತಕಾಲದಲ್ಲಿಯೂ ಇರುವಂತಹ ನಡೆಯುವಂತಹ, ಹಾಗೆ ಭವಿಷ್ಯದಲ್ಲೂ ಕೂಡ ಇರುವಂತಹ ನಡೆಯುವಂತಹ ಕ್ರಿಯೆಗಳಾಗಿರ್ತವೆ. ಈ ಮೂರೂ ಕಾಲಕ್ಕೆ ಅನ್ವಯ ಆಗುವಂತಹ ಕ್ರಿಯೆಯ ಉದಾಹರಣೆ ಯಾವ್ದಾದ್ರು ಇದೆಯಾ ಸಾರ್ ಅಂತ ನೀವು ಕೇಳಿದ್ರೆ ಒಂದು ಒಳ್ಳೆ ಉದಾಹರಣೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ನೀವು ಶಾಲೆಗೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಶಾಲೆನಲ್ಲಿ ನಿಮಗೊಬ್ಬರು ಕ್ಲಾಸ್ ಟೀಚರ್ ಅಂತ ಇರ್ತಾರೆ, ತರಗತಿಯ ಶಿಕ್ಷಕರು ಅಂತ ಹೇಳಿ ಒಬ್ರು ಇರ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲೂ ಕೂಡ ವಾರದ ಮೊದಲ ಕ್ಲಾಸ್ ಅಂದ್ರೆ ಸೋಮವಾರದ ಮೊದಲ ಕ್ಲಾಸು, ಇನ್ನು ಕೆಲವು ಸಂದರ್ಭಗಳಲ್ಲಿ ದಿನದ ಮೊದಲ ತರಗತಿ ಸಾಮಾನ್ಯವಾಗಿ ಕ್ಲಾಸ್ ಟೀಚರ್ಗೆ ಕೊಟ್ಟಿರ್ತಾರೆ. ಇದು ಹೈಸ್ಕೂಲ್ನ ಹಂತದಲ್ಲಿ ಮತ್ತೆ ನಿಮ್ಮ 5ರಿಂದ 7ನೇ ತರಗತಿಯ ಹಂತದಲ್ಲಂತೂ ಬಹಳ ಮುಖ್ಯವಾಗಿ ಇದೊಂದು ಅಭ್ಯಾಸ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಹಾಜರಾತಿಯನ್ನ ಅಟೆಂಡೆನ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿ. ಸೊ ಹೀಗೆ ಈ ವರ್ಷ ನಿಮ್ಮ ಇಂಗ್ಲಿಷ್ ಟೀಚರ್ ನಿಮ್ಮ ಕ್ಲಾಸ್ ಟೀಚರ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ನೀವೀಗ 9ನೇ ತರಗತಿನಲ್ಲಿ ಓದ್ತಾ ಇದ್ದೀರಿ ಅಂತಾನು ಕೂಡ ಅಂದ್ಕೊಳ್ಳಿ. ಸೊ ನೀವು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ, ನಿಮ್ಮ ಇಂಗ್ಲಿಷ್ ಶಿಕ್ಷಕರೇ ಇಂಗ್ಲಿಷ್ ಟೀಚರ್ ನಿಮ್ಮ ಕ್ಲಾಸ್ ಟೀಚರ್ ಕೂಡ ಆಗಿದ್ದಾರೆ. ಹಾಗಾಗಿ ನೀವು ಒಂದು ವಾಕ್ಯವನ್ನ ಹೇಳ್ಬೋದು, ಅವರ್ ಇಂಗ್ಲಿಷ್ ಟೀಚರ್ ಟೇಕ್ಸ್ ಫಸ್ಟ್ ಪೀರಿಯಡ್ ಆನ್ ಎವ್ರಿ ಡೇ. ನಮ್ಮ ಇಂಗ್ಲಿಷ್ ಶಿಕ್ಷಕರು ನಮಗೆ ಪ್ರತಿದಿನವೂ ಮೊದಲ ಅವಧಿಯ ತರಗತಿಯನ್ನ ತೆಗೆದುಕೊಳ್ಳುತ್ತಾರೆ. ಯಾಕೆ? ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಪ್ರತಿದಿನದ ಮೊದಲ ಪೀರಿಯಡ್ ಅನ್ನ ನಿಮ್ಮ ಇಂಗ್ಲಿಷ್ ಟೀಚರೇ ತಗೊಳ್ತಾರೆ, ಯಾಕಂದ್ರೆ ಅವರು ನಿಮ್ಮ ಕ್ಲಾಸ್ ಟೀಚರ್. ಸೊ ಇದು ಈ ಶೈಕ್ಷಣಿಕ ವರ್ಷಕ್ಕೆ ಸತ್ಯ ಆಗಿರುತ್ತೆ. ಅದು ಭೂತಕಾಲದಲ್ಲಿಯೂ ಜೂನ್ ತಿಂಗಳಲ್ಲೂ ಸತ್ಯ ಆಗಿತ್ತು, ಆಗಸ್ಟ್ ತಿಂಗಳಲ್ಲೂ ಸತ್ಯ ಆಗಿರುತ್ತೆ, ಮುಂದೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಇದು ಸತ್ಯ ಆಗಿರುತ್ತೆ. ಹಾಗಾಗಿ ಮಕ್ಕಳೇ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನಾವು ಬಳಸಬೇಕಾದಾಗ ಬಹಳ ಜೋಪಾನವಾಗಿ ಬಳಕೆಯನ್ನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಟೆನ್ಸ್ ಬಹಳ ವಿಶೇಷವಾದಂತ ಟೆನ್ಸ್ ಆಗಿರುತ್ತೆ. ಹಾಗೆ ನೀವು ಕಳೆದ ತರಗತಿಯಲ್ಲಿ ನನ್ನ ಮಾತುಗಳನ್ನ ಗಮನ ಇಟ್ಟು ಕೇಳ್ಕೊಂಡಿದ್ರೆ, ನೀವು ಗಮನಿಸಿದ್ರೆ, ನಾನ್ ನಿಮಗೆ ಒಂದು ವಿಷಯವನ್ನ ಹೇಳಿದೆ. ಎಲ್ಲಾ ಟೆನ್ಸ್ ಗಳನ್ನ ಪರಿಚಯ ಮಾಡಿಕೊಟ್ಟ ನಂತರ ಕೊನೆಯಲ್ಲಿ ನಾನು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ ಅಂತ ಹೇಳಿ. ಯಾಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕೊನೆಯಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಕೂಡ ಕೊಟ್ಟಿದ್ದೆ. ಮತ್ತೆ ನಿಮಗೆ ನೆನಪು ಮಾಡ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಹೇಳುವಂತಹ ವ್ಯಕ್ತಪಡಿಸುವಂತಹ ಕ್ರಿಯೆಗಳು ಕಾಲದಲ್ಲಿಯೂ ಅನ್ವಯವಾಗುವಂತಹ, ವರ್ತಮಾನದಲ್ಲಿಯೂ ಅನ್ವಯ ಆಗುವಂತಹ, ಮತ್ತೆ ಭವಿಷ್ಯದಲ್ಲೂ ಕೂಡ ಅನ್ವಯ ಆಗುವಂತಹ ಕ್ರಿಯೆಗಳಾಗಿರ್ತವೆ. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ ಪಾಸ್ಟ್ ಟೆನ್ಸ್ ನ ನಾಲೆಡ್ಜ್ ಇದೆ, ಪಾಸ್ಟ್ ಟೆನ್ಸ್ ಯಾವುದೆಲ್ಲ ಅನ್ನೋದು ನಿಮಗೆ ಗೊತ್ತಿದೆ, ಪ್ರೆಸೆಂಟ್ ನಿಮಗೀಗ ಆಲ್ರೆಡಿ ಪರಿಚಯ ಇದೆ, ಹಾಗೆ ಫ್ಯೂಚರ್ ಕೂಡ ನಿಮಗೆ ಪರಿಚಯ ಆಗಿದೆ. ಈ ಮೂರು ಕಾಲ ಏನಿದೆಯಲ್ಲ, ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್, ಈ ಮೂರೂ ಕಾಲಗಳನ್ನ ಒಳಗೊಳ್ಳುವಂತಹ ಒಂದು ಗುಣ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ಬೇಕು, ಮತ್ತೆ ನಿಮ್ಮ ನೆನಪಲ್ಲಿ ಉಳ್ಕೊಳ್ಬೇಕು. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಫಂಕ್ಷನ್ಸ್ ಅನ್ನ ನೀವು ನೋಡಿದಾಗ ಇಲ್ಲೊಂದು ವಿಶೇಷತೆಯನ್ನ ನೀವು ಕಾಣ್ಬೋದು. ಏನು ಅಂತ ಹೇಳಿದ್ರೆ, ಈ ಕ್ರಿಯೆಗಳು ವರ್ತಮಾನ, ಭೂತ ಮತ್ತು ಭವಿಷ್ಯತ್ ಮೂರು ಕಾಲಕ್ಕೂ ಅನ್ವಯವಾಗುವಂತಹ ಕ್ರಿಯೆಗಳನ್ನ, ಸನ್ನಿವೇಶಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಬಳಕೆಯಾಗತ್ತೆ. ಹಾಗಾಗಿ ಈ ಟೆನ್ಸ್ ಅನ್ನ ಯೂನಿವರ್ಸಲ್ ಟೆನ್ಸ್ ಅಂತ ಹೇಳ್ತಾರೆ, ಹಾಗೆ ಹ್ಯಾಬಿಚುವಲ್ ಟೆನ್ಸ್ ಅಂತ ಕೂಡ ಹೇಳ್ತಾರೆ. ಅದನ್ನ ನಾನೀಗ ಆಲ್ರೆಡಿ ನಿಮಗೆ ವಿವರವಾಗಿ ವಿವರಣೆಯನ್ನ ಕೊಟ್ಟಿದ್ದೇನೆ. ನೋಡಿ, ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ನೀವು ಇದನ್ನ ಹೀಗೆ ನಿಮ್ಮ ನೋಟ್ ಅಲ್ಲಿ ಟಿಪ್ಪಣಿ ಹಾಕೊಳ್ಬಹುದು, ನೋಟ್ ಮಾಡ್ಕೊಳ್ಬಹುದು, ಬರ್ಕೊಳ್ಬಹುದು. ಏನು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವು ವ್ಯಕ್ತಪಡಿಸುವಂತ ಕ್ರಿಯೆಗಳು ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲಕ್ಕೆ ಅನ್ವಯವಾಗುವಂತಹ ಕ್ರಿಯೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ
ಬಳಕೆ ಮಾಡುವಂತ ಟೆನ್ಸ್ ಆಗಿರುತ್ತೆ. ಸರ್, ಇದು ಎಲ್ಲಾ ವಾಕ್ಯಗಳು ಹೀಗೆ ಎಲ್ಲಾ ಸಂದರ್ಭದಲ್ಲೂ ಹೀಗೆ ಇರುತ್ತಾ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ಅದರಲ್ಲೂ ಕೂಡ ಕೆಲವು ಎಕ್ಸೆಪ್ಷನ್ಗಳು, ಅಪವಾದಗಳು ಇರುತ್ತೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಭವಿಷ್ಯ ಸೂಚಕವಾಗಿಯೂ ಕೂಡ ಬಳಕೆಯನ್ನ ಮಾಡ್ತಾರೆ. ಆ ದೃಷ್ಟಿಯಿಂದ ನೋಡಿದಾಗ ನಿಮ್ಗೆ ಆಲ್ರೆಡಿ ನಾನು ಪರಿಚಯ ಮಾಡಿಸಿದಂತ ಸಿಂಪಲ್ ಫ್ಯೂಚರ್ ಟೆನ್ಸ್ ಏನಿದೆ, ಐ ವಿಲ್ ಕಮ್, ವಿಲ್ ಗೋ, ಈಲ್ ಗೋ, ಈ ತರದ ವಾಕ್ಯಗಳೇನಿದೆಯಲ್ಲ, ಅದರ ಬದಲು ಐ ಗೋ, ಹಿ ಗೋಸ್, ವಿ ಗೋ ಅಂತಾನೂ ಕೂಡ ಬಳಸಬಹುದು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಸಿಂಪಲ್ ಫ್ಯೂಚರ್ ಟೆನ್ಸಿನ ರೀತಿಯಲ್ಲಿಯೂ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಈ ಟೆನ್ಸ್ ಅನ್ನ ನಾವು ಹೆಚ್ಚು ಬಳಕೆ ಮಾಡುವಂತದ್ದು ಮೂಲ ಕಾಲದಲ್ಲಿಯೂ ಅನ್ವಯವಾಗುವಂತಹ ಕ್ರಿಯೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಮಾತ್ರ. ಸೊ ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇದು ಒಂದು ಭಾಗ. ಎರಡನೇ ಭಾಗ, ಇದರ ಸ್ಟ್ರಕ್ಚರಿಗೆ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಇದರ ಪಾಸಿಟಿವ್ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ನೀವೇನನ್ನ ಗಮನಿಸ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅನ್ನೋದನ್ನ ಗಮನಿಸ್ಬೇಕು. ಹಾಗಾಗಿ ಇದನ್ನ ನೆಗೆಟಿವ್ ಮಾಡ್ಲಿಕ್ಕೆ, ಕ್ವಶನ್ ಸೆಂಟೆನ್ಸ್ ಮಾಡ್ಲಿಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಗಳ ಹೆಲ್ಪ್ ನ ತಗೊಳ್ತೇವೆ. ಅವು ಹೂ ಮತ್ತೆ ಡಸ್ ಪದಗಳಾಗಿರ್ತವೆ. ಒಂದು ವೇಳೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದು ಥರ್ಡ್ ಪರ್ಸನ್ ಆಗಿದ್ರೆ ಡಸ್ ಬಳಕೆಯಾಗತ್ತೆ. ಉಳಿದ ಸಬ್ಜೆಕ್ಟ್ ಗಳ ಜೊತೆ ಹೂ ಆಗತ್ತೆ. ಇದರ ಜೊತೆಗೆ ನೀವು ಇನ್ನೊಂದು ಅಂಶವನ್ನ ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಪಾಸಿಟಿವ್ ವಾಕ್ಯದಲ್ಲಿ ಪ್ಲೂರಲ್ ಆಗತ್ತೆ. ಆದ್ರೆ ಅದನ್ನ ನೆಗೆಟಿವ್ ಮಾಡ್ಲಿಕ್ಕೆ ಡಸ್ ನ ಸೇರಿಸಿದಾಗ ವರ್ಕ್ ಏನಾಗತ್ತೆ, ಸಿಂಗ್ಯುಲರ್ ಆಗತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಒಂದು ಉದಾಹರಣೆಯನ್ನ ಹೇಳ್ತೇನೆ. ಶಶಿ ಸ್ಪೀಕ್ಸ್ ಇಂಗ್ಲಿಷ್. ನೋಡಿ, ಶಶಿ ಸ್ಪೀಕ್ಸ್ ಇಂಗ್ಲಿಷ್. ಶಶಿ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್. ಡಸ್ ಶಶಿ ಸ್ಪೀಕ್ ಇಂಗ್ಲಿಷ್? ಆಯ್ತಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ವಾ ಮಕ್ಕಳೇ? ಸರಿ, ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾನು ಮುಂದಿನ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ನಿಮಗಾಗಿ ನಾನು ತಿಳಿಸ್ಕೊಡ್ತೇನೆ. ಇಂಗ್ಲಿಷ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಿ, ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಭಾಷೆಯನ್ನ ಸಮರ್ಥವಾಗಿ ಕಲೀಲಿಕ್ಕೆ ನಮ್ಗೆಲ್ರಿಗೂ ಸಾಧ್ಯ ಆಗತ್ತೆ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಬೈ ಬಾಯ್, ಟೇಕ್ ಕೇರ್, ಬಾಯ್. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ನ ಭಾಗ 2ರ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.